ಮಾಡೋದೇನು ಅವಶ್ಯಕತೆ ಬರೋದಿಲ್ಲ. ಭಾರತದಲ್ಲಿಯೇ ಜನಿಸಿ ಭಾರತದಲ್ಲಿಯೇ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದಂತಹ ಜಾಕೀರ್ ನಾಯ್ಕ್ನನ್ನು ಪಾಕಿಸ್ತಾನ ಅತ್ಯಂತ ಗೌರವಯುತವಾಗಿ ಆ ಒಂದು ದೇಶದಲ್ಲಿ ಪ್ರವಚನಕ್ಕೆ ಅವುಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಸರ್. ನಮ್ಮ ದೇಶದಲ್ಲಿ ಎಲ್ಲ ಎರಡು ಸಮುದಾಯದ ನಡುವೆ ಸಾಕಷ್ಟು ಜಗಳವನ್ನು ಹಚ್ಚಿದಂಥ ವ್ಯಕ್ತಿ, ಅನೇಕ ದೂರುಗಳು ಆತನ ವಿರುದ್ಧ ದಾಖಲಾಗಿರುತ್ತೆ ಸರ್. ಮನಿ ಲಾಂಡ್ರಿಂಗ್ ಅಂತ ಕೇಸ್ಗಳಲ್ಲಿ ಕೂಡ ಸಿಕ್ಕಾಕೊಂಡಂಥ 58 ವರ್ಷದ ಈತ ಈಗ ಪಾಕಿಸ್ತಾನದಲ್ಲಿ ಪ್ರವಚನ ಮಾಡಲಿಕ್ಕೆ ಹೊರಡ್ತಿದ್ದಾನೆ ಸರ್. ಅದೇ ರೀತಿ ಪ್ರವಚನಕ್ಕೇನು ಹೊರಡ್ತಿದ್ದ, ಆದರೆ ಭಾರತದ ವಕ್ಫ್ ಕಾಯ್ದೆ ಬಗ್ಗೆಯೂ ಕೂಡ ಮುಸ್ಲಿಮರಿಗೆ ಒಂದು ಕಿವಿ ಮಾತನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಸರ್. ಭಾರತದಿಂದ ಪರಾರಿಯಾಗಿದ್ದಂತಹ ಈ ವ್ಯಕ್ತಿ ಸರ್ ಭಾರತದ ಬಗ್ಗೆ ಮಾತಾಡಲಿಕ್ಕೆ ಲಾಯಕ ಅಂತ. ಜಾಕೀರ್ ನಾಯಕ್ ಒಬ್ಬ ಮುಸ್ಲಿಂ ಸ್ಕಾಲರ್, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವನು ಹಿಂದೂ ಧರ್ಮದ ಬಗ್ಗೆ ಹುಚ್ಚರಂತೆ ಮಾತಾಡ್ತಾನೆ. ಹಿಂದೂ ಧರ್ಮದ ಬಗ್ಗೆ ಅವನಿಗೆ ಗಂಧ ಇಲ್ಲ. ಕೆಲವು 4 ಶಬ್ದಗಳು ಯಾವುದಾದ್ರೂ ಒಂದು ವೇದಗಳಿಂದಾಗಲಿ ಇದರದಾಗಲಿ ಟ್ರಾನ್ಸ್ಲೇಷನ್ ಆಗಿದ್ದನ್ನು ನೋಡಿಕೊಂಡು ಅದ್ರ ಬಗ್ಗೆ ಅದೇ ಅಂತ ಹೇಳ್ತಾನೆ. ಅವನಿಗೆ ಅದರದ್ದಿಲ್ಲ. ಒಂದನೇದು, ಜಾಕೀರ್ ನಾಯಕ ನಿಜವಾಗಿ ನೋಡಿದ್ರೆ ಅವನ ಜಾಡತನವನ್ನು ಮುಸ್ಲಿಮರು ಒಳ್ಳೆ ತನಕ ಉಪಯೋಗ ಮಾಡಿದ್ರೆ ಇವತ್ತು ಮುಸ್ಲಿಂ ಸಮಾಜ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ತಿತ್ತು. ಅವನು ಪ್ರಾರಂಭದಿಂದಲೇ ತಾನು ಬೆಳೆದು ಮುಸ್ಲಿಮರಿಗೆ ದಾರಿ ತಪ್ಪಿಸ್ತಾ ಹೋಗಿದ್ದಾನೆ. ಅವನೆಂದೂ ಮುಸ್ಲಿಮರು ಒಳ್ಳೆಯದನ್ನು ಬಯಸಿಲ್ಲ. ಇವತ್ತು ಪಾಕಿಸ್ತಾನ್ ಅವನಿಗೆ ಅತಿಥಿಯಾಗಿ ಕರೀತಾ ಇದೆ. ಅದೊಂದು ಆಶ್ಚರ್ಯದ ಸಂಗತಿ ಅಲ್ಲ. ಪಾಕಿಸ್ತಾನ್ ಅಂತಂದರೆ ಕೆಟ್ಟ ಕೆಲಸದ ಒಂದು ಸಮೂಹ, ಅದು ಪಾಕಿಸ್ತಾನ. ಅಥವಾ ಕೆಟ್ಟವರಿಗೆ ಆಶ್ರಯದಾತ, ಅಥವಾ ದೇಶದ ವಿರೋಧಿಗಳಿಗೆ ಆಶ್ರಯದಾತರು, ಮತ್ತು ತಾವು ಸ್ವತಃ ಭಿಕ್ಷೆ ಬೇಡವರು. ಈ ಪಾಕಿಸ್ತಾನದ ಒಂದು ನಿಯಮ ಇದೆ. ಪಾಕಿಸ್ತಾನ ಸ್ವತಃ ಸುಧಾರಣೆ ಆಗಿಲ್ಲ, ಸುಧಾರಣೆ ಆಗೋದು ಇಲ್ಲ, ಮತ್ತೊಬ್ಬರಿಗೆ ಸುಧಾರಣೆ ಆಗೋದು ಅವ್ರಿಗೆ ನೋಡೋದು ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಬೆಳೀತಿದೆ. ಈ ಜಾಕೀರ್ ನಾಯ್ಕ ಇಲ್ಲಿ ಅಪಪ್ರಚಾರ ಮಾಡೋದಷ್ಟೇ ಅಲ್ಲ, ದೇಶದ್ರೋಹತನದ ಕೆಲಸಗಳನ್ನು ಮಾಡಿದ್ದಾರೆ. ಹೊರಗಿನ ದೇಶದ ಹಣ ಯಾವ ರೀತಿ ತರಬೇಕು, ಯಾವ ರೀತಿ ದುರುಪಯೋಗ ಪಡಿಸಬೇಕು, ಹವಾಲಾ ರೀತಿಯಲ್ಲಿ ಯಾವ ರೀತಿಯನ್ನು ಮಾಡಬೇಕು, ಇದನ್ನೆಲ್ಲ ಮಾಡಿ ದೋಷಿಯಾಗಿ ಕೇಳಲಾರ್ದೆ ದೇಶ ಬಿಟ್ಟು ಓಡಿದಂಥ ವ್ಯಕ್ತಿ. ಇವಾಗ ಅವನು ಹೊರಗೆ ಹೋಗಿದ ಮೇಲೆ ಎಲ್ಲೂ ಅವನಿಗೆ ಆಶ್ರಯ ಸಿಗ್ತಾ ಇಲ್ಲ. ಇರ್ತಾನೆ, ಆದರೆ ಭಾರತದಲ್ಲಿ ಯಾವ ರೀತಿ ಮೆರೆದನೋ ಆ ರೀತಿ ಇಲ್ಲ. ಇವಾಗ ಅವನಿಗೆ ಪಾಕಿಸ್ತಾನ ಕರೆದು ಅವನ ಭಾಷಣಗಳನ್ನು ಇಡ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನದವರಿಗೆ ಅವರ ಬೆಳವಣಿಗೆ ಬೇಕಾಗಿಲ್ಲ, ಅಲ್ಲಿನ ಸಮಾಜ ಬೆಳಿಬೇಕು ಬೇಕಾಗಿಲ್ಲ, ಅಲ್ಲಿನ ರಾಜಕೀಯ ಸುಧಾರಣೆ ಆಗಬೇಕು ಅದು ಬೇಕಾಗಿಲ್ಲ, ಭಾರತ ಜೊತೆಲಿ ಬಾಂಧವ್ಯ ಬೆಳಿಬೇಕು ಅದರ ಇಚ್ಛೆ ಇಲ್ಲ. ಒಂದು ಕಡೆ ಭಾರತ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಭಾರತ ವಿರೋಧಿ ಜನರಿಗೆ ತಂದು ಅಲ್ಲಿ ಸ್ಪೀಚ್ ಮಾಡಲಿಕ್ಕೆ ಹೇಳ್ತಾರೆ. ಅದಕ್ಕೆ ಜಾಕೀರ್ ನಾಯಕ ಯಾವುದೇ ರೀತಿ ಭಾಷಣ ಮಾಡಿದರೂ ಒಂದು ಮಾತನ್ನು ನೆನಪಿಡಬೇಕು, ಅವನು ಮುಸ್ಲಿಮರ ಕಲ್ಯಾಣಕ್ಕಾಗಿ ಎಂದೂ ಮಾಡೋದಿಲ್ಲ. ಮುಸ್ಲಿಮರಿಗೆ ದಾರಿ ಯಾವ ರೀತಿ ತಪ್ಪಿಸ್ಬೇಕು ಅದು ಮಾಡ್ತಾರೆ. ಒಬ್ಬ ಬಗ್ಗೆ ಸಾಮಾನ್ಯ ಮಾತಿದೆ, ರಾಜಕೀಯ ಜನರು ಪ್ರಜಾಪ್ರಭುತ್ವ ಇದೆ ಭಾರತದಲ್ಲಿನ ಮುಸ್ಲಿಮರು ಎಷ್ಟು ಸಂತೋಷವಾಗಿ ಭಾರತದಲ್ಲಿದ್ದಾರೆ, ಇಡೀ ವಿಶ್ವದಲ್ಲಿ ಯಾವುದೇ ಮುಸ್ಲಿಂ ಕಂಟ್ರಿಯಲ್ಲಿ ಆ ರೀತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲೂ ಈ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದ್ದ ಮುಸ್ಲಿಮರಿಗೆ ಕೇಳಿದ್ರೆ ತಿಳಿತದೆ, ಅಫ್ಘಾನಿಸ್ತಾನದಲ್ಲಿದ್ದ ಮುಸ್ಲಿಮರಿಗೆ ಕೇಳಿದ್ರೆ ಗೊತ್ತಾಗ್ತದೆ, ಬಾಂಗ್ಲಾದೇಶದಲ್ಲಿದ್ದ ಮುಸ್ಲಿಮರಿಗೆ ಕೇಳಿದ್ರೆ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಭಾರತೀಯರು, ಭಾರತದ ಮುಸ್ಲಿಮರು ಇದನ್ನೇ ಎಚ್ಚರಾಗಬೇಕು. ಇವತ್ತು ಅವ್ರು ಪಾಕಿಸ್ತಾನದಲ್ಲಿ ಏನಾದರೂ ಜಾಕೀರ್ ನಾಯ್ಕ್ ಏನಾದರೂ ಭಾಷಣ ಕೊಡಲಿ, ಇಲ್ಲವರು ಪ್ರಾಮಾಣಿಕ ಮುಸ್ಲಿಮರು ವಿರೋಧ ಮಾಡಬೇಕು. ನೀನಿಂಥ ಹುಚ್ಚುತನವನ್ನು ಹೇಳಿ ನಮ್ಮ ತಲೆ ಕೆಡಿಸಬೇಡ, ನಮ್ಮ ಸಮಾಜ ಹಾಳು ಮಾಡಬೇಡ, ನಮ್ಮ ಭಾರತದ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನಿನಗೆ ಅಧಿಕಾರ ಇಲ್ಲ, ಭಾರತದ ದ್ರೋಹಿಯಾಗಿದ್ದಿ, ಭಾರತದಲ್ಲಿಂದ ನೀನು ಓಡಿ ಹೋಗಿದ್ದಾವಿದ್ದಿ, ನಿನಗೆ ಧೈರ್ಯ ಇದ್ದರೆ ಭಾರತದಲ್ಲಿ ಬಂದು ಮಾತಾಡು, ಸುಧಾರಣೆ ಮಾಡುವಂತ ಹೇಳ್ತಕ್ಕಂಥ ಧೈರ್ಯ ನಮ್ಮ ಮುಸ್ಲಿಮರಿಗೆ ಬರಬೇಕು. ನಮ್ಮ ಮುಸ್ಲಿಮರು ಇಲ್ಲಿ ಎಲ್ಲರೂ ಕೆಟ್ಟವರು ಇಲ್ಲ, ಆದರೆ ಒಂದು ಕೊರತೆ ಏನಿದೆ, ಕೆಟ್ಟವ್ರ ಬಗ್ಗೆ ಬಾಯಿ ತೆರೆಯೋದಿಲ್ಲ. ಯಾರಾದರೂ ಒಬ್ಬರು ಕೆಟ್ಟವರು ಇದ್ದರೆ ಅವ್ರ ವಿರುದ್ಧ ಧ್ವನಿ ಎತ್ತಬೇಕು. ಹಿಂದೂಗಳಲ್ಲಿ ಒಂದು ವಿಶೇಷತೆ ಇದೆ,
ಯಾರಾದರೂ ಹಿಂದೂ ಪೈಕಿ ತಪ್ಪು ಮಾಡಿದ್ರೆ ಬೇರೆಯವರು ಎಲ್ಲರೂ ಧ್ವನಿ ಎತ್ತಿ ಅದನ್ನು ಸದೆ ಬಡಿತಾರೆ. ಮುಸ್ಲಿಮರಲ್ಲಿ ಒಳ್ಳೆ ಮುಸ್ಲಿಮರು ಇದ್ದಾರೆ, ಆದರೆ ಕೆಟ್ಟ ಮುಸ್ಲಿಮರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಹೋಗೋದಿಲ್ಲ. ಅದರಿಂದ ಮುಸ್ಲಿಂ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇಲ್ಲಿನೂ ಸ್ಕಾಲರ್ಸ್ ಇದ್ದಾರೆ, ತಪ್ಪನ್ನು ಮುಚ್ಚುವ ಪ್ರಯತ್ನ ಮಾಡ್ತಾರೆ. ಬಹಿರಂಗವಾಗಿ ಒಬ್ಬರಿಬ್ಬರಿದ್ದಾರೆ ತಪ್ಪು ಅಂತ ಹೇಳೋರು, ಆದರೆ ಉಳಿದವರು 90% ಜನ ಅದನ್ನು ಮುಚ್ಕೊಂಡು ಹೋಗ್ತಾರೆ, ಒಪ್ಪೋದಿಲ್ಲ, ಆದರೆ ಅದನ್ನು ಬಹಿರಂಗಪಡಿಸೋದಿಲ್ಲ. ಅದೇ ರೀತಿ ಜಾಕೀರ್ ನಾಯ್ಕ್ ಒಬ್ಬ ಕೆಟ್ಟ ವಿಷಕಾರಿ ಜಂತು. ಅದಕ್ಕೆ ಅಂಥ ವ್ಯಕ್ತಿದು ಮಾತಿನ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕಾಗಿಲ್ಲ. ಅವನು ಪಾಕಿಸ್ತಾನ ಮೊದಲೇ ಕೆಟ್ಟಿದೆ, ಅದರಲ್ಲಿ ಮತ್ತಷ್ಟು ಕೆಟ್ಟಿಸಿ ಹೋಗ್ತಾನೆ. ಅವನ ಭಾಷಣದಿಂದಾಗಲಿ ಅವನ ಹೇಳಿಕೆಯಿಂದಾಗಲಿ ಭಾರತದ ಮೇಲಾಗಲಿ ಭಾರತದ ಜನರ ಮೇಲಾಗಲಿ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಸರ್, ನಾವು ಭಾರತದಲ್ಲಿ ಮುಸ್ಲಿಮರ ಜೊತೆ ಬಹಳಷ್ಟು ಅನನ್ಯವಾಗಿದ್ದೀವಿ. ಮೊಹರಂ ಇರಲಿ, ರಂಜಾನ್ ಇರಲಿ, ರಂಜಾನ್ ಹಬ್ಬದಲ್ಲಿ ಅವ್ರ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ, ಮೊಹರಮಲ್ಲಿ ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀವಿ. ಅನೇಕ ನಮ್ಮ ಹಿಂದೂಗಳ ಹಬ್ಬಗಳಿಗೆ ಅವ್ರು ಕೂಡ ಬರ್ತಾರೆ. ಆದರೆ ಕೆಲವೊಂದು ಈ ರೀತಿಯ ವಿಷಕಾರಿ ಜಂತುಗಳ ರೀತಿಯಲ್ಲಿ ಇರ್ತಾರಲ್ಲ ಸರ್, ಅಂಥವ್ರಿಂದನೇ ಸಮಾಜ ಕೆಡ್ತಾ ಇದೆ. ನಮ್ಮದು ಭಾರತದಲ್ಲಿ ಮೊದಲಿನಿಂದಲೂ ನೀವು ಮೊಹರಂ ಅಂದರೆ ನೆನಪು ಬಂತು. 90% ಮುಸ್ಲಿಮರು ಮೊಹರಂ ಮಾಡೋದೆಲ್ಲ ಹಿಂದೂಗಳೇ, ಕುಣಿಯವರೆಲ್ಲ ಹಿಂದೂಗಳೇ, ಮಲದಿಯನ್ನು ತಯಾರು ಮಾಡಿ ಪೀರಿಗೆ ನೆವದಿ ಅಂತ ಮಾಡೋರು ಎಲ್ಲ ಹಿಂದೂಗಳೇ. ನಮ್ಮ ಹತ್ರ ಒಂದು ಐಕ್ಯತೆಯ ಗುಣಧರ್ಮ ಇದೆ. ಭಾರತದ ಸನಾತನ ಧರ್ಮ ಏನಿದೆ, ಅಥವಾ ಶರಣರು ಏನು ಹೇಳಿಕೊಟ್ಟಿದ್ದಾರೆ, ಸಂತರು ಏನು ಹೇಳಿಕೊಟ್ಟಿದ್ದಾರೆ, ನಮ್ಮಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆಯನ್ನು ಇದೆ. ಅದನ್ನು ನಮ್ಮ ಸಂಸ್ಕಾರದಲ್ಲಿ ಬಂದಿದೆ, ಅದನ್ನು ನಾವು ಹೋಗ್ತೀವಿ. ಆದರೆ ಕೆಲವು ಜನರು ಕಲ್ತವ್ರು ಅಂತ ಹೇಳ್ಕೊಂಡು ಹೊರಗಿಂದ ಬಂದವರು, ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಕೆಲವು ನಗರಗಳಲ್ಲಿ ಗಲಾಟೆಯನ್ನು ಮಾಡೋದು, ಗಣೇಶೋತ್ಸವದಲ್ಲಿ ಗಲಾಟೆ ಮಾಡೋದು, ಮತ್ತೊಂದು ಯಾವುದೋ ಕಾರ್ಯಕ್ರಮದಲ್ಲಿ ಮಾಡೋದು, ಈ ರೀತಿಯನ್ನು ಮಾಡಿ ಎಲ್ಲರಿಗೆ ಅದನ್ನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಆಗಬಾರ್ದು. ಆಯಾ ಸಮಾಜದ ಮುಖಂಡರು ಅವರು ತಲೆ ಬಡ್ದು ಅವರನ್ನು ಸುಮ್ಮನೆ ಕೂಡಿಸ್ಬೇಕು. ಇದಕ್ಕೆ ಸರ್ಕಾರ ಆಗಲಿ ಪೊಲೀಸ್ ಆಗಲಿ ಮಿಲ್ಟ್ರಿ ಬಂದು ಸದೆ ಹೊಡಿಬಾರ್ದು. ಯಾರಾದರೂ ತನ್ನ ಓಣಿಯಲ್ಲಿ ಒಬ್ಬ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಆ ಓಣಿಯ ಜನರು ಅವನ ತಲೆ ಬಡ್ದು ಅವನಿಗೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡಬೇಕು. ಇಂಥ ರೀತಿ ಪ್ರವೃತ್ತಿ ಬೆಳೆದಾಗ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಐಕ್ಯತೆ ಬರ್ತದೆ. ಇಲ್ಲಿ ಕೇವಲ ಐಕ್ಯತೆ ಮಾತಾಡಬೇಕಾಗ್ತದೆ, ಐಕ್ಯತೆ ಮೂಡಿ ಬರೋದಿಲ್ಲ. ಅದಕ್ಕೆ ಮುಖ್ಯವಾಗಿ ತರುಣರು ಎಚ್ಚರಾಗಬೇಕಾಗಿದೆ. ಮುಂಜಾನೆ ಎದ್ದು ಕೂಡಲೇ ಯಾವುದಾದ್ರೂ ರಾಜಕಾರಣಿ ಬಾಗಿಲು ಹಿಡ್ಕೊಂಡು ನಿಂತು ಸಾಯಂಕಾಲವರೆಗೆ ಅಲ್ಲೇ ಉಳಿದು ಆಮೇಲೆ ಮನೆಗೆ ತಂದೆ ತಾಯಿಗೆ ಭಾರ ಆಗಿ ಏನು ಬರ್ತಾರಲ್ಲ, ಇಂಥ ತರುಣರ ಸಂಖ್ಯೆ ಕಡಿಮೆ ಆಗಬೇಕು. ತಾವು ಎಚ್ಚರಗೊಳ್ಳಬೇಕು. ಆವಾಗ ಮಾತ್ರ ನಮ್ಮ ದೇಶದ ಉದ್ಧಾರ ಆಗ್ತದೆ, ಭಾರತದ ಉದ್ಧಾರ ಆಗ್ತದೆ, ನಮ್ಮ ಸ್ವತಃದ ಉದ್ಧಾರ ಆಗ್ತದೆ.